ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ವೀಡಿಯೋದಲ್ಲಿ ನಾನು ಕಾಮರ್ಸ್ ಮತ್ತು ಹಿಸ್ಟ್ರಿ ಮತ್ತು ಕನ್ನಡ ಈ ಮೂರು ಸಬ್ಜೆಕ್ಟ್ನ KCET 2025 ಕಟ್ ಆಫ್ನ ಏನು ಮಾಡಿದ್ದೆ, ಅನಾಲಿಸಿಸ್ ಮಾಡಿ ಹಾಕಿದ್ದೆ. ಈ ದಿನ ಮತ್ತೆ ಮೂರು ಸಬ್ಜೆಕ್ಟ್ನ ನಾನು ತಗೊಂಡಿದ್ದೀನಿ. ಪೊಲಿಟಿಕಲ್ ಸೈನ್ಸು, ಇಂಗ್ಲೀಷ್ ಮತ್ತು ಎಕನಾಮಿಕ್ಸು. ಈ ಒಂದು ವೀಡಿಯೋಲಿ ನಾನು ಹಿಂದಿನ ವರ್ಷ ಅಂದರೆ 2023ರಲ್ಲಿ ಏನು ಕಟ್ ಆಫ್ ಇತ್ತು, 2024ರಲ್ಲಿ ಏನಿತ್ತು, 2025ಯಲ್ಲಿ ಕಟ್ ಆಫ್ ಎಷ್ಟಾಗ್ಬೋದು ಅಂತ ಹೇಳ್ತಾ ಹೋಗ್ತೀನಿ ಸಬ್ಜೆಕ್ಟ್ ವೈಸು. ಸೊ ಮೊದಲಿಗೆ ಪೊಲಿಟಿಕಲ್ ಸೈನ್ಸನ್ನು ನಾನು ತಗೊತೀನಿ. ಪೊಲಿಟಿಕಲ್ ಸೈನ್ಸಲ್ಲಿ ನೋಡಿ ಸ್ನೇಹಿತರೆ, 2023ಯಲ್ಲಿ GMAಗೆ 154 ಇದೆ, 2024ರಲ್ಲಿ 152 ನಿಂತಿದೆ, ಅಂದರೆ 2 ಮಾರ್ಕ್ಸ್ ಕಡಿಮೆ ಆಗಿದೆ. ಸೊ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಾಗ್ಬೋದು, ಅರೌಂಡ್ 160 ಪ್ಲಸ್ ಆಗ್ಬೋದು. ಇದು GMO ಪೊಲಿಟಿಕಲ್ ಸೈನ್ಸಿಗೆ. ಅದೇ SC ಕ್ಯಾಟಗರಿಗೆ ನೋಡಿ, 23ಯಲ್ಲಿ 138 ಇದೆ, 24ರಲ್ಲಿ 140, 2025ಯಲ್ಲೂ ಕೂಡ 140 ಪ್ಲಸ್ ಇದ್ದರೆ ನೀವು ಆಲ್ಮೋಸ್ಟ್ ಸೇಫ್ ಝೋನಲ್ಲಿದ್ದೀರಾ ಅಂತ ಹೇಳ್ಬೋದು. STಗೂ ಕೂಡ ಅಷ್ಟೇ, 140, 2024ರಲ್ಲಿ 140 ನಿಂತ್ಕೊಂಡಿದೆ. ಇವನ್ 2025ಯಲ್ಲೂ ಕೂಡ ನೀವೇನು ಮಾಡ್ಬೋದು, 140 ಪ್ಲಸ್ಗೆ ಇದ್ದರೆ ಸ್ಕೋರು ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ಯಾಟಗರಿ 1, ಸೊ 23ಯಲ್ಲಿ 140 ಇತ್ತು, 24ರಲ್ಲಿ 4 ಮಾರ್ಕ್ಸ್ ಜಾಸ್ತಿ ಆಗಿದೆ, 25ಯಲ್ಲಿ 6 ಮಾರ್ಕ್ಸ್ ಜಾಸ್ತಿ ಆಗ್ಬೋದು, ಅಥವಾ ಒಂದು 4 ಮಾರ್ಕ್ಸು ಅಥವಾ ಒಂದು 2 ಮಾರ್ಕ್ಸು ಕಡಿಮೆ ಆಗ್ಬೋದು. ಇದಿಷ್ಟಿದ್ರೆ ನಿಮ್ಮ ಸ್ಕೋರು ಸೇಫ್ ಆಗಿರ್ತೀರಿ. ನೆಕ್ಸ್ಟು 2A ಮತ್ತು 2B ನೋಡಿ, ಎರಡು 142 ನಿಂತ್ಕೊಂಡಿದೆ 23ಯಲ್ಲಿ, 24ರಲ್ಲಿ ಏನಾಗಿದೆ 142, 144. ಸೊ 2 ಮಾರ್ಕ್ಸು, ಒಂದರಲ್ಲಿ 2 ಮಾರ್ಕ್ಸ್ ಜಾಸ್ತಿ ಆಗಿದೆ 2Bಗೆ, 2Aಗೆ ಆ್ಯಸ್ ಇಟ್ ಇಸ್ ನಿಂತ್ಕೊಂಡಿದೆ. ಸೊ ಏನು ಮಾಡ್ಬೋದು, ಸೊ ಇಂತಿಷ್ಟು 142ಇಂದ 144 ಪ್ಲಸ್ವರೆಗೂ ನಿಮ್ಮ ಸ್ಕೋರ್ ಇದ್ದರೆ ನೀವು ಸೇಫ್ ಝೋನಲ್ಲಿರ್ತೀರ. ಅದೇ ಥರ 3A ಮತ್ತು 3B ನೋಡಿ, 140 ಇದೆ 23ಯಲ್ಲಿ, 24 146 ಆಯಿತು, 25ಯಲ್ಲಿ 146 ಪ್ಲಸ್ ನಿಂತ್ಕೋಬೋದು, ಅಥವಾ 140ಗೂ ನಿಂತ್ಕೋಬೋದು. ಇದಿಷ್ಟು ಸ್ಕೋರ್ ಇದ್ದರೆ ನಿಮಗೆ 140ಇಂದ 146 ರೇಂಜಲ್ಲಿ ನೀವು ಸೇಫ್ ಆಗಿರ್ಬೋದು. 3B 148 ಇದೆ, ಆಮೇಲೆ 24ರಲ್ಲಿ 2 ಮಾರ್ಕ್ಸ್ ಕಡಿಮೆ ನಿಂತ್ಕೊಂಡಿದೆ. ಸೊ ನೀವು ಸಹ 146 ಪ್ಲಸ್ ಸ್ಕೋರ್ ಇತ್ತು ಅಂದರೆ ಸೇಫ್ ಝೋನಲ್ಲಿದ್ದೀರಾ ಅಂತ ಆಯಿತು. ನೆಕ್ಸ್ಟ್ ಬಂದು ಇಂಗ್ಲೀಷ್ ಸಬ್ಜೆಕ್ಟು. ಸೊ ಈ ಸ್ಕ್ರೀನನ್ನು ನೋಡಿ ಸ್ನೇಹಿತರೆ, ಇಂಗ್ಲೀಷಲ್ಲಿ ಏನಿದೆ, 23ಯಲ್ಲಿ ಕಟ್ ಆಫು GMಗೆ 164 ಆಯಿತು, 24ರಲ್ಲೂ 164 ಆಯಿತು. ಸೊ 2025ಯಲ್ಲಿ 160 ಪ್ಲಸ್ ಸ್ಕೋರ್ ಇದ್ದರೆ ನೀವು ಸೇಫ್ ಝೋನಲ್ಲಿದ್ದೀರಾ ಅಂತ ಹೇಳ್ಬೋದು, ಅಥವಾ 166 ಕೂಡ ನಿಂತ್ಕೋಬೋದು, ಚಾನ್ಸಸ್ ಇದೆ. ವೆರಾಸ್ ಫಾರ್ SC ಆ್ಯಂಡ್ ST 144 ಇದೆ. ಸೊ 144ಇಂದ 150ವರೆಗೂ ಕೂಡ ಹೋಗೋ ಚಾನ್ಸಸ್ ಇದೆ. ಸ್ಕ್ರೀನನ್ನು ಕ್ಲಿಯರಾಗಿ ನೋಡಿ, 144, STಗೂ 144 ಇದೆ. ಸೊ ಎಕ್ಸ್ಪೆಕ್ಟೆಡ್ ಏನಿದೆ 142ಇಂದ 150 ಸ್ಕೋರ್, ಅಥವಾ 140ಇಂದ 150 ಇದ್ದರೂ ಕೂಡ ನೀವು ಸೇಫ್ ಝೋನಲ್ಲಿದ್ದೀರಾ, ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ಬೋದು. ಕ್ಯಾಟಗರಿ 1 150 ಇತ್ತು 23ಯಲ್ಲಿ, ಬಿಕಾಸ್ ಕ್ವಶನ್ ಪೇಪರ್ ಲೆವೆಲ್ ಡಿಫಿಕಲ್ಟ್ ಏನಿತ್ತು ಸ್ವಲ್ಪ ಜಾಸ್ತಿ ಇತ್ತು, ಕಡಿಮೆ ಇತ್ತು. ಈ ಸರಿ 24ರಲ್ಲಿ ಜಾಸ್ತಿ ಆಗಿದೆ. ಸೊ ಆರಾಮ್ಸೆ 150 ಅಥವಾ 146ಇಂದ 150 ಪ್ಲಸ್ವರೆಗೂ ಸ್ಕೋರ್ ಇದ್ದರೆ ಸೇಫ್ ಹೌದು. ಬಟ್ ಸೇಫರ್ ಸೈಡ್ 150 ಪ್ಲಸ್ ಇದ್ದರೆ ನೀವು 100% ಹೋಪನ್ನು ಇಟ್ಕೋಬೋದು. 2A ಮತ್ತು 2B ನೋಡಿ, 146 ನಿಂತ್ಕೊಂಡಿದೆ, 150 ಎರಡೂ ಸೈಡ್ ಸರಿ 150 ನಿಂತ್ಕೊಂಡಿದೆ. ಫಾರ್ ಸೇಫರ್ ಸೈಡ್ 144ಇಂದ 152ವರೆಗೂ ನಿಮ್ಮ ಸ್ಕೋರ್ ಇದ್ದರೆ ನೀವು ಸೇಫ್ ಝೋನಲ್ಲಿದ್ದೀರಾ ಅಂತ ಹೇಳ್ಬೋದು. 3A ನೋಡಿ, 154 ಇತ್ತು 23ಯಲ್ಲಿ, 24 157, ಇಲ್ಲೆಂಡು 158 ಆಗಬೇಕಾಗಿತ್ತು, 157 ಆಗಿದೆ. ಆಮೇಲೆ 152ಇಂದ 158 ಇಸ್ ದಿ ಸೇಫೆಸ್ಟ್ ಸ್ಕೋರ್ ಬಾರ್ 3A. ಮತ್ತು 3Bನೂ ಕೂಡ ಅಷ್ಟೇ, 156 ಇರ್ಬೋದು, ಅದು 152 ಇರ್ಬೋದು. ಸೊ 150 ಪ್ಲಸ್ಸಿಂದ 158ವರೆಗೂ ನಿಂತ್ಕೋಬೋದು. ಈಗ ಎಕನಾಮಿಕ್ಸು, ಈ ಒಂದು ಸ್ಕ್ರೀನನ್ನು ನೋಡಿ, GMO 23ಯಲ್ಲಿ 158 ಇತ್ತು, 24 160 ಇತ್ತು, 25ಯಲ್ಲಿ 158 ಪ್ಲಸ್ ನಿಂತ್ಕೋಬೋದು, ಅಥವಾ 156 154ಇಂದನೂ ಕೂಡ ಬಂದು ಕಟ್ ಆಫ್ ನಿಂತ್ಕೋಬೋದು, ಟಿಲ್ 164ವರೆಗೂ ಹೋಗೋ ಚಾನ್ಸಸ್ ಇದೆ. SC ST 140 ಪ್ಲಸ್ಸಿಂದ 146 148ವರೆಗೂ ಹೋಗೋ ಚಾನ್ಸಸ್ ಇದೆ 25ಗೆ. ಕ್ಯಾಟಗರಿ 1 146 ಇದೆ, 24ರಲ್ಲಿ 146 ಇದೆ. ಈ ಸರಿ 144ಇಂದ 152 ರೇಂಜಲ್ಲೂ ಕೂಡ ನಿಂತ್ಕೊಳ್ಳೋವಂಥ ಚಾನ್ಸಸ್ ಇದೆ. 2A ನೋಡಿ ಮತ್ತು 2B ನೋಡಿ, 144 148 ಇದೆ. ಸೊ 24ರಲ್ಲಿ ಎರಡು 150ಗೆ ಕಟ್ ಆಫ್ ನಿಂತ್ಕೊಂಡಿದೆ.
ಸೊ ಈ ಸರಿನೂ ಕೂಡ ನೀವು 142 ಪ್ಲಸ್ ಏನಾದ್ರು ಸ್ಕೋರ್ ತೊಗೊಂಡಿದ್ರೆ ನೀವು ಸೇಫ್ ಝೋನಲ್ಲಿದ್ದೀರಾ ಅಂತ ಆಯಿತು. ನೆಕ್ಸ್ಟು 3A ಮತ್ತು 3B ನೋಡಿ, ಇಲ್ಲಿ 150, ಇಲ್ಲಿ 152 ನಿಂತ್ಕೊಂಡಿತ್ತು 3B. ಸೊ 150 ಪ್ಲಸ್ಸಿಂದ 154ವರೆಗೂ ಕೂಡ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ. ಕೆಲವೊಂದು ಆಡ್ ನಂಬರ್ಸ್ ಇದೆ, ಯೂಶ್ವಲಿ KSET ಆಡ್ ನಂಬರ್ ನಿಂತ್ಕೊಳ್ಳೋದಿಲ್ಲ, ಅಲ್ಲಿ ಏನೋ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಹಾಗಾಗಿ ಸ್ನೇಹಿತರೆ, ಇದಿಷ್ಟು 3 ಸಬ್ಜೆಕ್ಟ್ನ ನಾನು ಕವರ್ ಮಾಡಿದ್ದೀನಿ. ಮತ್ತೆ ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ಗಳು ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಸ್ಟಾಪ್ ಮೈ ಡಿಸ್ಕಷನ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.